ಈ ರೀತಿ ಇದೆ. ನಿನ್ನ ಬಳಿ ಎಷ್ಟು ಹಣವಿದೆ? ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಹೌ ಮಚ್ ಮನಿ ಡೂ ಯು ಹ್ಯಾವ್? ಹೌ ಮಚ್ ಮನಿ ಡೂ ಯು ಹ್ಯಾವ್? ನನ್ನ ಬಳಿ 200 ಇದೆ. ನನ್ನ ಬಳಿ 200 ರು ಇದೆ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಹೇಳಬೇಕು, ಐ ಹ್ಯಾವ್ 200 rupees. ಐ ಹ್ಯಾವ್ 200 rupees. ನನಗೆ 2 ಮಕ್ಕಳಿದ್ದಾರೆ. ಇದನ್ನು ಯಾವ ರೀತಿ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ, ಐ ಹ್ಯಾವ್ 2 children. ಐ ಹ್ಯಾವ್ 2 children. ನೆಕ್ಸ್ಟ್, ನಾನು ಕಚೇರಿಯಿಂದ ಬರುತ್ತಿದ್ದೇನೆ ಅನ್ನಕ್ಕೆ ಇಂಗ್ಲೀಷ್ನಾಗ ಹೇಳ್ತೀವಿ, ಐ ಆಮ್ ಕಮಿಂಗ್ ಫ್ರಾಮ್ ಆಫೀಸ್. ಐ ಆಮ್ ಕಮಿಂಗ್ ಫ್ರಾಮ್ ಆಫೀಸ್. ಅವನು ನನ್ನ ಆತ್ಮೀಯ ಗೆಳೆಯ ಅಥವಾ ಸ್ನೇಹಿತ ಅಂತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ, ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಹಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ನಾನು 7 ಗಂಟೆಗೆ ಬರುತ್ತೇನೆ. ಯಾರಾದ್ರೂ ಕೇಳ್ತಾರಲ್ಲ ಯಾವಾಗ ಬರ್ತೀವಿ ಅಂತದನ್ನು, ಐ ವಿಲ್ ಅರೈವ್ ಆ್ಯಟ್ 7 PM. ಐ ವಿಲ್ ಅರೈವ್ ಆ್ಯಟ್ 7 PM. ನಾನು ಪತ್ರಿಕೆ ಓದುತ್ತಿದ್ದೇನೆ. ನಾನು ಪತ್ರಿಕೆ ಓದುತ್ತಿದ್ದೇನೆ. ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್. ಐ ಆಮ್ ರೀಡಿಂಗ್ ನ್ಯೂಸ್ ಪೇಪರ್. ಜೋರಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡಿ. ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್. ಸ್ಪೀಕ್ ಲೌಡ್ ಆ್ಯಂಡ್ ಕ್ಲಿಯರ್. ಅಲ್ಲಿಗೆ ಹೋಗುವುದು ವ್ಯರ್ಥ. ಈ ವಾಕ್ಯಗ ಇಟ್ಸ್ ಯೂಸ್ಲೆಸ್ ಟು ಗೋ ದೇರ್. ನೆಕ್ಸ್ಟ್, ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುತ್ತೇನೆ. ಐ ವಿಲ್ ಟ್ರೈ ಮೈ ಬೆಸ್ಟ್. ಐ ವಿಲ್ ಟ್ರೈ ಮೈ ಬೆಸ್ಟ್. ನಾನು ಬೆಳಗ್ಗೆ ಬೇಗನೆ ಎದ್ದೆ. ಈ ವಾಕ್ಯಗೆ ಐ ಗಾಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್ ಅಂತ ಹೇಳಬೇಕು. ನನ್ನ ಕೆಲಸವನ್ನು ನಾನೇ ಮಾಡುತ್ತೇನೆ. ಈ ವಾಕ್ಯಗೆ ಐ ಡೂ ಮೈ ವರ್ಕ್ ಮೈ ಸೆಲ್ಫ್ ಅಂತ ಹೇಳಬೇಕು. ನೆಕ್ಸ್ಟ್, ನಾನು ಇದನ್ನು ಶಾಶ್ವತವಾಗಿ ನೆನಪಿಸಿಕೊಳ್ಳುತ್ತೇನೆ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ, ಐ ವಿಲ್ ರಿಮೆಂಬರ್ ದಿಸ್ ಫಾರ್ ಎವರ್. ಐ ವಿಲ್ ರಿಮೆಂಬರ್ ದಿಸ್ ಫಾರ್ ಎವರ್. ನನಗೆ ಬೆರಳು ತೋರಿಸಬೇಡ. ಈ ವಾಕ್ಯ ಡೋಂಟ್ ಶೋ ಮೀ ಫಿಂಗರ್ ಅಂತ ಕರಿತೀವಿ. ನೆಕ್ಸ್ಟ್, ನನ್ನ ಫೋನ್ ಚಾರ್ಜ್ 2% ಇದೆ. ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಮೈ ಫೋನ್ ಚಾರ್ಜ್ ಈಸ್ 2% ಅಂತ ಹೇಳಬೇಕು. ನೆಕ್ಸ್ಟ್, ನೀವು ಟೈಪ್ ಮಾಡುವುದು ತುಂಬ ನಿಧಾನವಾಗಿದೆ. ಈ ವಾಕ್ಯನ ಯು ಆರ್ ಟೈಪಿಂಗ್ ಈಸ್ ವೆರಿ ಸ್ಲೋ ಅಂತ ಹೇಳಬೇಕು. ನೆಕ್ಸ್ಟ್, ನಾನು ಇಲ್ಲಿ ಕೂಡಬಹುದಾ? ಈ ವಾಕ್ಯಗೆ ಐ ಸಿಟ್ ಹೇರ್. ಮೇ ಐ ಸಿಟ್ ಹೇರ್. ಅವನು ಏನೂ ಮಾಡಿಲ್ಲ. ಇದನ್ನು ಯಾವ ರೀತಿ ಹೇಳ್ಬೇಕಂದ್ರೆ, ಹೀ ಡಿಡ್ ನಥಿಂಗ್. ಹೀ ಡಿಡ್ ನಥಿಂಗ್. ಇಲ್ಲಿಂದ ಹೋಗಿಬಿಡು. ಗೆಟ್ ಔಟ್ ಫ್ರಾಮ್ ಹಿಯರ್. ಗೆಟ್ ಔಟ್ ಫ್ರಾಮ್ ಹಿಯರ್. ನಾನು ಅದನ್ನು ಹೇಳಿಲ್ಲ. ಐ ಡಿಡ್ ನಾಟ್ ಸೇ ದ್ಯಾಟ್. ಐ ಡಿಡಂಟ್ ಸೇ ದ್ಯಾಟ್. ನಿಮ್ಮ ಹತ್ತಿರ ಏನೋ ಇದೆ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಕೇಳಬೇಕು, ವಾಟ್ ಡು ಯು ಹ್ಯಾವ್? ವಾಟ್ ಡು ಯು ಹ್ಯಾವ್? ನನ್ನ ಬಗ್ಗೆ ಕೂಡ ಯೋಚಿಸು. ಥಿಂಕ್ ಅಬೌಟ್ ಮೀ ಆಲ್ಸೋ. ಥಿಂಕ್ ಅಬೌಟ್ ಮೀ ಆಲ್ಸೋ. ಅದು ಅದ್ಭುತವಾಗಿದೆ. ದ್ಯಾಟ್ಸ್ ಫ್ಯಾಂಟಾಸ್ಟಿಕ್. ದ್ಯಾಟ್ಸ್ ಫ್ಯಾಂಟಾಸ್ಟಿಕ್. ವಿಷಯಕ್ಕೆ ಬನ್ನಿ. ಕಮ್ ಟು ದ ಪಾಯಿಂಟ್. ಕಮ್ ಟು ದ ಪಾಯಿಂಟ್. ನಾನು ನಿನ್ನ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಐ ಡೋಂಟ್ ಕೇರ್ ಅಬೌಟ್ ಯು ಅಂತ ಹೇಳಬೇಕು. ಬೇರೆ ಏನನ್ನೂ ಹೇಳಬೇಡ. ಈ ವಾಕ್ಯಗೆ ಡೋಂಟ್ ಸೇ ಎನಿಥಿಂಗ್ ಎಲ್ಸ್ ಅಂತ ಹೇಳಬೇಕು.